ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. 40 ಶಾಲೆಗಳಿಗೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಬಂದಿದೆ. ಆರ್ಆರ್ ನಗರ, ಕೆಂಗೇರಿ ಸೇರಿ ಹಲವು ಶಾಲೆಗಳಿಗೆ ಬೆದರಿಕೆ ಬಂದಿದೆ. ಬಾಂಬ್ ನಿಷ್ಕ್ರಿಯ ದಳ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ 40 ಶಾಲೆಗಳಿಗೆ ಇಮೇಲ್ ಮೂಲಕವಾಗಿ ಕಿಡಿಗೇಡಿಗಳು ಬೆದರಿಕೆ ಹಾಕಿದ್ದಾರೆ. ಎಂಎಸ್ ಧೋನಿ ಗ್ಲೋಬಲ್ ಶಾಲೆ, ಸೈಂಟ್ ಜರ್ಮನ್ ಅಕಾಡೆಮಿ, ಹಾಗೆ ಬಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಾರ್ಟಿನ್ ಲೂಥರ್ ಶಾಲೆ, ಬಿಷಪ್ ಕಾಟನ್, ವಿಸ್ಡಮ್ ಶಾಲೆ ಸೇರಿ ಒಟ್ಟು 40 ಶಾಲೆಗಳಿಗೆ ಬೆದರಿಕೆಯ ಇಮೇಲ್ ಬಂದಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಭವನ ಸ್ಕೂಲ್ಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಬಾಂಬ್ ಬೆದರಿಕೆ ಸಂದೇಶದಿಂದ ಶಾಲೆಯ ಸಿಬ್ಬಂದಿ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಬೆಳಿಗ್ಗೆ 7:24ಕ್ಕೆ ಶಾಲೆಗೆ ಇಮೇಲ್ ಸಂದೇಶ ಬಂದಿತ್ತು. ಕೂಡಲೇ ಬೆಳಿಗ್ಗೆ 8:10ಕ್ಕೆ ಸಿಬ್ಬಂದಿ ಮಕ್ಕಳನ್ನ ವಾಪಸ್ ಕಳಿಸಿದ್ದಾರೆ. ಬೆಂಗಳೂರಿನ ಸೋಫಿಯಾ ಶಾಲೆಗೂ ಕೂಡ ದುಷ್ಕರ್ಮಿಗಳು ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು ಸೋಫಿಯಾ ಶಾಲೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಶಾಲೆಯ ಆವರಣ, ಕ್ಲಾಸ್ ರೂಮ್ ಪರಿಶೀಲಿಸಿದ್ದು ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕ್ತಿರುವುದು ಗೊತ್ತಾಗ್ತಾ ಇದ್ದಂತೆ ಪೋಷಕರು ಗಾಬರಿಗೊಂಡು ಶಾಲೆಗೆ ಓಡ್ ಬಂದಿದ್ದಾರೆ. ಭಾರತೀನಗರ ಸೇಂಟ್ ಫ್ರಾನ್ಸಿಸ್ ಸೇವಿಯರ್ ಶಾಲೆಗೆ ಬೆದರಿಕೆ ಇಲ್ಲದಿದ್ರೂ ಕೂಡ ಪೋಷಕರು ಆತಂಕದಲ್ಲಿ ಧಾವಿಸಿದ್ದಾರೆ. ಶಾಲೆ ಬಳಿನೇ ಕಾದು ಕುಳಿತಿದ್ದ ದೃಶ್ಯ ಕೂಡ ಕಂಡುಬಂತು. ದೆಹಲಿಯ ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಮುಂದುವರೆದಿದೆ. ಇನ್ನು ಮತ್ತೆ 20 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಶಾಲೆಗಳಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ಅಭಿನವ್ ಪಬ್ಲಿಕ್ ಶಾಲೆ ಹಾಗೆ ರಿಚ್ಮಂಡ್ ಗ್ಲೋಬಲ್ ಶಾಲೆ ಸೇರಿದಂತೆ 20 ಶಾಲೆಗಳಿಗೆ ಬೆದರಿಕೆ ಬಂದಿದೆ. ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರ ಹಾವಳಿ ಹೆಚ್ಚಾಗ್ತಾ ಇದೆ. ಕನ್ನಡಿಗರ ಬಗ್ಗೆ ಹಿಂದಿವಾಲ ನಾಲಿಗೆ ಹರಿಬಿಟ್ಟಿದ್ದಾನೆ. ಕನ್ನಡಿಗ ಕೊರಿಯರ್ ಬಾಯ್ಗೆ ಪಶ್ಚಿಮ ಬಂಗಾಳ ಮೂಲದ ಮಿಥುನ್ ಸರ್ಕಾರ್ ಎಂಬಾತ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾನೆ. ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಎಂ ಡಿಸಿಎಂ ಪೈಪೋಟಿಯಿಂದ ಕಾಲ್ತುಳಿತಕ್ಕೆ 11 ಜನ ಬಲಿಯಾಗಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು, ಸರ್ಕಾರಕ್ಕೆ ಕೊಟ್ಟ ಕುನ್ನಾ ಅವರ ವರದಿ ಅರೆಬೆಂದಿದೆ. ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಆರ್ಸಿಬಿ ತಂಡ ಬಲುಪಶಿವಾಗಿದೆ ಅಂತ ಹೇಳಿದ್ದಾರೆ. ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರೆದರೆ ಹೊಸ ಪಕ್ಷ ಕಟ್ಟುವುದಾಗಿ ಬಿಜೆಪಿಯಿಂದ ಉಚ್ಚಾಟಿತನಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನನ್ನನ್ನ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಪಶ್ಚಾತ್ತಾಪ ಪಟ್ಟಿದೆ. ವಿಜೇಂದ್ರ ಅಧ್ಯಕ್ಷ ಸ್ಥಾನದಿಂದ ಇಳಿದ್ರೆ ಬಿಜೆಪಿಗೆ 130 ಸ್ಥಾನ ಬರುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿಯಾಗಿರೋ ಶಾಸಕ ಬೈರತಿ ಬಸವರಾಜು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುರ್ತು ವಿಚಾರಣೆಯ ಮನವಿಯನ್ನ ಮಾಡಿದ್ದಾರೆ. ಆದರೆ ಸರ್ಕಾರ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಬರ್ಬರ ಹತ್ಯೆ ಪ್ರಕರಣ ತಿರುವನ್ನ ಪಡೆದುಕೊಂಡಿದೆ. ಬಿಕ್ಲು ಶಿವ ಹತ್ಯೆ ಹಿಂದೆ ಪೊಲೀಸರ ಕೈವಾಡ ಸಹ ಇರುವಂತಹ ಆರೋಪ ಕೇಳಿಬಂದಿದೆ. ಆರೋಪಿ ಕಿರಣ್ಗೆ ಬಿಕ್ಲು ಶಿವನ ಬಗ್ಗೆ ಪೊಲೀಸ್ ಸಿಬ್ಬಂದಿ ಮಾಹಿತಿಯನ್ನು ನೀಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸಾಲ ಕೊಡಿಸುವುದಾಗಿ 200 ಕೋಟಿಗೂ ಹೆಚ್ಚು ವಂಚಿಸಿದ್ದ ಕುಖ್ಯಾತ ವಂಚಕ ರೋಹನ್ ಸಲ್ದಾನಾ ಮಂಗಳೂರು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈತ ಗಣ್ಯ ವ್ಯಕ್ತಿಗಳು, ಉದ್ಯಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಹೊರ ರಾಜ್ಯ, ಹೊರ ಜಿಲ್ಲೆಯ ಶ್ರೀಮಂತ ವ್ಯಕ್ತಿಗಳಿಗೆ ಗಾಳ ಹಾಕ್ತಾ ಇದ್ದ. ಭೂ ವ್ಯವಹಾರ, ಸಾಲ ನೀಡುವ ನೆಪದಲ್ಲಿ ನಂಬಿಕೆಯನ್ನ ಸೃಷ್ಟಿಸ್ತಾ ಇದ್ದ. ಮಂಗಳೂರಿನಲ್ಲಿ ಬಂಧನವಾದ ವಂಚಕ ರೋಹನ್ ಸಲ್ದಾನಾ ಐಷಾರಾಮಿ ಜೀವನ ಬಯಲಾಗಿದೆ. ರಹಸ್ಯ ಕೊಠಡಿ ಇರುವುದು ಕೂಡ ರಿವೀಲ್ ಆಗಿದೆ. ಪೊಲೀಸರು ಮೋಸ ಹೋದವರು ಬಂದ್ರೆ ಬಚ್ಚಿಟ್ಕೊಳ್ಳೋದಕ್ಕೆ ಕಬೋರ್ಡ್ ಒಳಗೆ ರಹಸ್ಯ ಬಾಗಿಲಿದ್ದು ಅದನ್ನ ತಳ್ಳಿದ್ರೆ ವಿಶಾಲವಾದಂತ ಕೊಠಡಿ ಸಿಗುತ್ತೆ. ಇಲ್ಲೇ ರೋಹನ್ ಅವಿತು ಕುಳಿತಿರ್ತಿದ್ದ. ತಮಿಳುನಾಡಿನ ಗುಮ್ಮಿಡಿಪುಂಡಿಯಲ್ಲಿ ಭಾರೀ ಅಗ್ನಿ ಅನಾಹುತ ನಡೆದಿದೆ. ಕಬ್ಬಿಣದ ಗುಜರಿ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದಂತ ಕಟ್ಟಡಕ್ಕೆ ಬೆಂಕಿ ಹೊತ್ಕೊಂಡಿದೆ. ಭಾರೀ ಪ್ರಮಾಣದಲ್ಲಿ ಬೆಂಕಿಯ ಕೆನ್ನಾಲಿಗೆ ದಗದಗಿಸಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಥಾಯ್ಲೆಂಡ್ನಲ್ಲಿ ಬಿಂದಾಸ್ ಆಗಿ ಪಾರ್ಟಿ ಮಾಡಿದ್ದಾರೆ. ಕಾರು, ಬೈಕ್ ರೇಸ್ ಜೊತೆಗೆ ಡ್ರೈವ್ ಮಾಡಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ.